ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮ್ಮ ಬಗ್ಗೆ ಆ ಥರ ಹೇಳ್ತಾ ಇದ್ರೆ ಆಯೋಗದ ಅಧ್ಯಕ್ಷೆ ಬಿಜೆಪಿ ಯಾಕ್ರಿ ಹಂಗಿದ್ರೆ ಎಷ್ಟು ಜನ ಬಿಜೆಪಿ ಲೀಡರ್ಸು ನಮ್ಮ ಆಯೋಗಕ್ಕೆ ಬಂದಿದ್ದಾರೆ, ಎಷ್ಟು ಕೇಸ್ಗಳು ತಂದಿದ್ದಾರೆ. ಅದೆಲ್ಲ ನಾನು ಬಹಿರಂಗವಾಗಿ ನೋಡಪ್ಪ ಇವ್ರು ಬಿಜೆಪಿ ಅವ್ರು ಬಂದ್ರು ಅವ್ರಿಗೆ ಖಂಡಿತ ಇಲ್ಲ. ಹಾಗಿದ್ರೆ ಖಂಡಿತ ಬರ್ತಾರೆ, ಯಾಕೆ ಬರಲ್ಲ? ಅವರಲ್ಲಿ ಅವ್ರ ಹೆಣ್ಮಕ್ಳಿಗೆ ಏನು ಅನ್ಯಾಯ ಆಗೋದಿಲ್ವಾ? ರಾಧಾ ಒಂದೇ ಒಂದು ಮಾತಮ್ಮ, ನೀವು ಬಿಜೆಪಿ ಅವರು ಈ ತರ ಹೇಳ್ತಾರೆ ಅಂತಿರಲ್ಲ, ನಿಮ್ಗೆಲ್ಲರಿಗೂ ಒಂದೇ ಒಂದು ನಾನು ಸರ್ಕಾರ ಯಾವ್ದಿರೋದು? ಕಾಂಗ್ರೆಸ್ ಸರ್ಕಾರ. ನಾನು ಪ್ರತಿ ಜಿಲ್ಲೆಗೆ ಹೋಗ್ತೇನೆ, ಪ್ರತಿ ಆಸ್ಪತ್ರೆ, ಪ್ರತಿ ಪೊಲೀಸ್ ಸ್ಟೇಷನ್ನು, ಹಾಸ್ಟೆಲ್ಸು, ಇಂಥದ್ದು ಅಂತ ನಾನು ಬಿಡೋದಿಲ್ಲ. ಕುಗ್ರಾಮ, ಆಮೇಲೆ ಅಲೆಮಾರಿ ಸಮುದಾಯ, ದಲಿತ ಕಾಲೋನಿಗಳು, ದೇವದಾಸಿಯರು ಎಲ್ಲ ಸರ್ಕಾರ. ದೇವದಾಸಿಯರು ಅಂತೀರಾ? ದೇವದಾಸಿಯರು ಇದಾರೆ ಇನ್ನು? ಪದ್ಧತಿ ಇದೆಯಾ? ಪದ್ಧತಿ ಇಲ್ಲ. ದೇವದಾಸಿಯರಿಗೆ ಸಿಗಬೇಕಾಗಿರುವಂತ ಸವಲತ್ತುಗಳನ್ನ ಅವ್ರು ನಮಗೆ ಕೇಳಿದಾಗ, ನೀವೊಂದು ಆಸ್ಪತ್ರೆಗೆ ಹೋದ್ರು ನೀವು ಪ್ರಶ್ನೆ ಮಾಡ್ತಾ ಇರೋದು ಸರ್ಕಾರಕ್ಕೆ. ಹಂಗಿದ್ರೆ ನಾನು ಆಯೋಗದೊಳಗೆ ಕೂತ್ಕೊಂಡ್ಬಿಡ್ಬೇಕಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆ, ಎಲ್ಲ ಇಲಾಖೆ, ಹಿಂದುಳಿದ ಇಲಾಖೆ, ಆಮೇಲೆ ನಮ್ಮ ಯಾವುದು ಕಿತ್ತೂರು ರಾಣಿ ಚೆನ್ನಮ್ಮ ಆ ಒಂದು ಇದು ಜನರಲ್ ಕ್ಯಾಟಗರಿಗೆ ಬರುತ್ತಲ್ಲ, ಆ ಒಂದು ಹಾಸ್ಟೆಲ್ಸು, SC ST ಹಾಸ್ಟೆಲ್ಲು, ಅಲ್ಪಸಂಖ್ಯಾತರ ಹಾಸ್ಟೆಲ್ಲು, ಪ್ರತಿಯೊಂದು ಸರ್ಕಾರ ನೋಡುತ್ತೆ. ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತೀವಿ ನಾವು. ಯಾರಿಗೆ ಪ್ರಶ್ನೆ ಮಾಡೋದು? ಹೇಳಿ, ನೀವು ಹೇಳಿ ಆಶಾ ಅವ್ರೆ. ಇಲ್ಲ, ನೀವು ನನಗೆ ಹೇಳಿ. ಅಲ್ಲ, ನಾನ್ ಕೇಳೋದು, ನಾವು ಪ್ರತಿಯೊಂದು ಸರ್ಕಾರಕ್ಕೆ ಕೇಳ್ತೀವಿ. ಈಗ ಅಲ್ಲ ಕೇಳ್ತೀವಿ, ಅವಾಗ ನಿಮ್ಗೆ ನಾನು ಈಗ SP ಉಮಾ ಕೇಸಲ್ಲಿ ಮೇಡಮ್ ಅವ್ರನ್ನ ಬಿಕಾಸ್ ರೌಡಿ ಎಲಿಮೆಂಟ್ಸ್ ಗಳನ್ನ ಒಳಗಾಕಿದ್ರು, ಒಳಗಾಕಿದ್ರು ಮತ್ತು ಅಲ್ಲಿ ಕ್ರಮ ತಗೊಳ್ಳೋಕೆ ಬಿಡ್ಲಿಲ್ಲ ಅಂತ ರೋಡಲ್ಲಿ ಕೂತ್ರು ಅವರು. ಸೊ ಅಂತ ಅವ್ರನ್ನ ವರ್ಗಾವಣೆ ಮಾಡ್ಬಿಟ್ರು ಓನ್ಲಿ ಬಿಕಾಸ್ ಅವರು ರೌಡಿಗಳ ಮಕ್ಕಳನ್ನ ಒಳಗಾಕಿದ್ರು ಅಂತ. ನೀವು ಅವ್ರ ಪರ ನಿಂತಿಲ್ಲ ಅನ್ನೋದು ತಮ್ಮ ಮೇಲೆ ಇರುವಂತ ಒಂದು ಅತಿ ದೊಡ್ಡ ಅಲಿಗೇಷನ್. ನೀವು ಅವ್ರ ಪರ ನಿಲ್ಬೇಕಾಗಿತ್ತು. ಮಹಿಳಾ ಆಯೋಗ ಯಾಕೆ ಟ್ರಾನ್ಸ್ಫರ್ ಮಾಡಿದ್ರಿ ಅಂತ ನೀವು ಸರ್ಕಾರವನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ಓನ್ಲಿ ಬಿಕಾಸ್ ಶಿ ಟುಕ್ ಆಕ್ಷನ್, ದಟ್ಸ್ ವೈ ಅವ್ರು ಟ್ರಾನ್ಸ್ಫರ್ ಮಾಡ್ಲಾಯ್ತು ಅವ್ರನ್ನ ಅಂತ. ಇಲ್ಲಿ ಒಂದು ಸಣ್ಣ ಕರೆಕ್ಷನ್. ಅವರು 2.5 ವರ್ಷ ಮುಗಿಸಿದಾರಲ್ಲಿ. ಒಂದು SP ಅವರು 2.5 ವರ್ಷ ಅಲ್ಲ ಇರ್ಬೋದು, ಅದು ನಾನು ಇದು ಮಾಡಲ್ಲ. ಬಟ್ ಅವರ ಒಂದು ಏನು ನಿಯಮದ ಪ್ರಕಾರ ಅವ್ರಿಗೆ ಮಾಡಿದ್ದಾರೆ ಅಂತ, ಆಮೇಲೆ ಅದನ್ನ ನಾನು ಪ್ರಶ್ನೆ ಮಾಡಕ್ ಬರಲ್ಲ. ಉಮಾ ಅವರೇ ನನ್ನನ್ನ ನೋಡಿ ಅಧ್ಯಕ್ಷರೇ, ನನ್ಗೆ ಈ ತರ ಮೋಸ ಆಗಿದೆ, ನನ್ಗೆ ಈ ತರ ಮಾಡಿದ್ದಾರೆ ಅಂತ ನನಗೆ ಪತ್ರವನ್ನ ಬರೆದ್ರೆ ನಾನು ಅವಾಗ ಅದನ್ನ ಪ್ರಶ್ನೆ ಮಾಡಬಹುದೇ ಹೊರತು, ಬಟ್ ನಾನು ಪ್ರಶ್ನೆ ಮಾಡದೇನೆ ಹಲವಾರು ವಿಚಾರಗಳಲ್ಲಿ ತರಾಟೆಗೆ ತಗೊಂಡಿದ್ದೀರಾ, ತಗೊಳ್ಬೇಕು, ನೀವು ಇನ್ವಾಲ್ವ್ ಆಗಿದ್ದೀರಾ, ನೀವು ರಕ್ಷಣೆ ಕೊಟ್ಟಿದ್ದೀರಾ. ನೋಡಿ, ಅಲ್ಲಿಗೆ ನಾವು ಹೋದಾಗ್ಲೂ ಅಷ್ಟೇ, ಅದು ಕಾಂಗ್ರೆಸ್ ಮುಖಂಡರು ಮಕ್ಕಳು ಮಾಡಿರುವಂತ ಹಲ್ಲೆ ಅಂತಂದ್ರು. ಬಟ್ ನಾನು ಯಾವುದಕ್ಕೂ ಮುಲಾಜೆ ನೋಡಿಲ್ಲ. ನಾವು SP ಅವ್ರಿಗೆ ಕೇಳಿದ್ರೆ ಇಬ್ರು ಹಿಡಿದು ಒಳಗೆ ಹಾಕಿದ್ದಾರೆ. ಆಮೇಲೆ ಎಲ್ಲ A1 A2 A3 A4 A5 ಎಲ್ಲಾನು ಮಾಡಿದ್ದಾರೆ. ಯಾವತ್ತು ಮಹಿಳಾ ಆಯೋಗ ಪಕ್ಷ, ಜಾತಿ, ಧರ್ಮ ಯಾವುದು ಭೇದ ಭಾವ ಮಾಡೋದಿಲ್ಲ. ನೀವು ಧರ್ಮಸ್ಥಳದ ಪ್ರಕರಣ ಅವರು ಮಾತಾಡಿದ್ರಿಂದ ನಾನು ಕೇಳ್ತಾ ಇದ್ದೀನಿ. ನೀವು ಸೌಜನ್ಯ ವಿಚಾರದಲ್ಲಿ ದೊಡ್ಡ ಹೋರಾಟ ಆದ ಮೇಲೆ ಒಂದು ಜನಾಭಿಪ್ರಾಯ ವ್ಯಕ್ತ ಆಯ್ತು. ಆಗ ತಾವು ಸರ್ಕಾರಕ್ಕೆ ಒಂದು ಪತ್ರ ಬರೆದ್ರಿ. ಆ ಭಾಗದಲ್ಲಿ ಅಥವಾ ಒಟ್ಟಾರೆ ಕರ್ನಾಟಕದಲ್ಲಿ ನಾಪತ್ತೆ ಆಗಿರುವಂತಹ ಮಹಿಳೆಯರ ವಿಚಾರದಲ್ಲಿ ತಾವು ಒಂದು SIT ರಚನೆ ಮಾಡಬೇಕು ಅಂತ ಆಯ್ತು. ಸೌಜನ್ಯ ವಿಚಾರದಲ್ಲಿ ಅಥವಾ ತಲೆಬುರುಡೆ ಪ್ರಕರಣದಲ್ಲಿ ಒಂದು SIT ರಚನೆ ಆಯ್ತು. ಅದು ನಮ್ಗೆ ಈಗಲೂ ಒಂದು ಕ್ಲಾರಿಟಿ ಇಲ್ಲ ಮೇಡಮ್. ಪ್ಲೀಸ್ ನಮ್ಗೆ ನೀವು ಜ್ಞಾನಾರ್ಜನೆ ಮಾಡಿಸ್ಬೇಕು. SIT ರಚನೆ ಆಗಿದ್ದು ಕೇವಲ ಸೌಜನ್ಯ ಕೊಲೆ ಕೇಸ್ ಅಥವಾ ಧರ್ಮಸ್ಥಳ ಭಾಗದಲ್ಲಿ ನಾಪತ್ತೆಯಾದ ಮಹಿಳೆಯರು ಅಥವಾ ತಲೆಬುರುಡೆ ಕೇಸ್ಗ ಅಥವಾ ಕರ್ನಾಟಕದಾದ್ಯಂತ ನಾಪತ್ತೆ ಆಗಿರುವಂತಹ ಮಹಿಳೆಯರ ವಿಚಾರದಲ್ಲಿ ತನಿಖೆ ನಡೆಸೋದಕ್ಕ ಮೇಡಮ್? ರಾಧಾ, ಪ್ರತಿ ಜಿಲ್ಲೆಗೆ ನಾನು ಹೋದಾಗ ರಿವ್ಯೂ ಮಾಡ್ತೀವಿ. DC SP CEO ಪ್ರತಿಯೊಂದು ಆ ಜಿಲ್ಲೆಯಲ್ಲಿ ಕಾಣೆಯಾದಂಥ ಹೆಣ್ಣುಮಕ್ಳು ಎಷ್ಟು ಜನ, ಮಕ್ಕಳು ಎಷ್ಟು ಜನ, ಮಹಿಳೆಯರು ಎಷ್ಟು ಜನ ನಾವು ಹುಡುಕಿದ್ದಾರೆ, ಎಷ್ಟು ಜನನ ಯಾಕೆ ಹುಡುಕಿಲ್ಲ, ಯೂಶಲಿ ಪತ್ತೆ ಹಚ್ತಾರೆ. ಎಲ್ಲೋ 1-2 ಉಳ್ಕೊಂಡ್ಬಿಡ್ತವೆ. ಅದನ್ನು ನಾವು ಕೇಳ್ತೀವಿ, ಏನೇನು ಮಾಡಿದ್ದೀರಾ ಈ ಪ್ರಕರಣದಲ್ಲಿ. ನಾನು ಜಸ್ಟ್ ಲಾಸ್ಟ್ ವಿಸಿಟ್ ಕೊಪ್ಪಳದಲ್ಲಿ 2 ಮಕ್ಕಳು ಕಾಣೆಯಾಗ್ತಾರೆ. 1 ತಿಂಗಳಾಗುತ್ತೆ. ನಾನು ಅಲ್ಲಿ ಹೋದಾಗ ಆ 2 ತಂದೆ ತಾಯಿಂದಿರು ಬರ್ತಾರೆ. ನಾನು ಅವಾಗ ಮತ್ತೆ ಅದು DC ರಿವ್ಯೂವಲ್ಲಿ ತೊಗೊಳ್ತೀನಿ. ನೆನ್ನೆ ನಮ್ಮ ಕೊಪ್ಪಳ SP ಅವರು ನನಗೆ ಮೆಸೇಜ್ ಮಾಡ್ತಾರೆ, ಮೇಡಮ್ ಇಬ್ಬರನ್ನು ಬೆಂಗಳೂರಲ್ಲಿ ಪತ್ತೆ ಹಚ್ಚಿದ್ದೀವಿ. ಬಂದ್ಬಿಡಿ ಮೇಡಮ್. ಅಲ್ಲ SIT ನಾನು ಹೇಳ್ತೀನಿ, ನೀವು ಇಡೀ ಜಿಲ್ಲೆಯಲ್ಲಿ ಕಾಣೆಯಾದಾಗ
ಅಲ್ಲಿ ಪರ್ಟಿಕ್ಯುಲರ್ ಆಗಿ ಅಲ್ಲಿನ ಎಸ್ ಪಿಗಳು ತಗೊಳ್ತಾರೆ. ಓಕೆ, ಇದು ಏನಂತಂದ್ರೆ ಒಂದೇ ಜಾಗದಲ್ಲಿ ರಾಜ್ಯಾದ್ಯಂತ ಅಲ್ಲ, ರಾಜ್ಯಾದ್ಯಂತ ಅಲ್ಲ. ಅದಕ್ಕೊಂದು ಕ್ಲಾರಿಟಿ ಕೊಡಿ, ನಾನು ಹೇಳಿದ್ದೀನಲ್ಲ, ಪ್ರತಿ ಜಿಲ್ಲೆಯಲ್ಲಿ ಅಲ್ಲಿನ ಪೊಲೀಸ್ ಇಲಾಖೆ ಅಲ್ಲಿ ಯಾರು ಮಹಿಳೆಯರು ಕಾಣೆ ಆಗ್ತಾರೆ, ಯಾರು ಹೆಣ್ಮಕ್ಳು ಕಾಣೆ ಆಗ್ತಾರೆ, ಗಂಡು ಮಕ್ಕಳಿಂದ ಹಿಡ್ಕೊಂಡು ಪೊಲೀಸ್ ಇಲಾಖೆ ಅದನ್ನ ಮಾಡುತ್ತೆ, ಆ ಕೆಲಸವನ್ನ ಮಾಡುತ್ತೆ. ನೀವು SIT ರಚನೆ ಮಾಡಿ ಅಂದಿದ್ದೆ. ಅದಕ್ಕೆ ಧರ್ಮಸ್ಥಳದಲ್ಲಿ 100 ಹೆಣ್ಣು ಮಕ್ಕಳು ಆ 20 ವರ್ಷಗಳಲ್ಲಿ ನಾಪತ್ತೆ ಆದ್ರು, ಅಸ್ವಭಾವದಿಂದ ಸತ್ತೋದ್ರು. ಯಾಕೆ ಸತ್ರು, ಯಾಕೆ ಕಾಣೆಯಾದ್ರು, ಅವರ ಅದನ್ನ ಮಾಡಿದವ್ರು ಯಾರು, ಆ ಕೊಂದವರ ಹಿಂದೆ ಯಾರಿದ್ದಾರೆ, ಅಲ್ಲಿ ನಾಪತ್ತೆ ಆಗಿರೋದಂತೂ ಸತ್ಯ. ಹೇಗಾದ್ರು ಅವರನ್ನ ನೀವು ಹುಡುಕಬೇಕು, ಯಾರು ಯಾಕೆ ಸತ್ರು, ಯಾರು ಅವರನ್ನು ಆ ಮಕ್ಕಳನ್ನೆಲ್ಲ ಕೊಂದವ್ರು ಯಾರು, ಹೆಂಗೆ ಕಾಣೆಯಾದ್ರು ಅಂತ ಹೇಳಿ ನೋಡಿ. ಒಂದೇ ಜಾಗದಲ್ಲಿ 100 ಹೆಣ್ಣು ಮಕ್ಕಳು ಕಾಣೆಯಾದಾಗ ಅವಾಗ ಅತಿ ಉನ್ನತವಾದಂತ ಒಂದು ತನಿಖೆ ಆಗಬೇಕು, ಹೌದಾ ಇಲ್ವಾ? ಎಲ್ಲಿವರೆಗೆ ಬಂದಿದೆ ನೋಡಿ ಸರ್ಕಾರ? ಇಲ್ಲಿವರೆಗೆ ನಿಮ್ಗೆ ಏನ್ ಹೇಳಿದೆ? ಅಲ್ಲ, ಬಿಕಾಸ್ ನೀವು ಒಂದು ಪತ್ರ ಬರೆದ ಮೇಲೆ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಒಂದು SIT ರಚನೆ ಮಾಡಿದ ಮೇಲೆ ಅಟ್ಲೀಸ್ಟ್ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಕಾಲಕ್ಕೆ ತಕ್ಕಂತೆ ಅದರಲ್ಲಿ ಆಗಿರುವಂತಹ ಡೆವಲಪ್ಮೆಂಟ್ಸ್ ಗಳನ್ನ ಅಥವಾ ಅದರಲ್ಲಿ ಆಗಿರುವಂತಹ ಏನು ಬೆಳವಣಿಗೆಗಳನ್ನ ತಮ್ಮ ಗಮನಕ್ಕೆ ತರಬೇಕಲ್ಲ ಮೇಡಮ್? ತರ್ತಾರೆ. ಇನ್ನು ತಂದಿಲ್ಲ ಹೇಳ್ತೀನಿ. ಯಾಕೆಂದ್ರೆ ಈಗ ಕೋರ್ಟ್ ಇತ್ಯರ್ಥ ಇದೆ, ನ್ಯಾಯಾಲಯದಲ್ಲಿ ತೀರ್ಪಿದೆ. ಎಸ್ಪೆಷಲಿ ಏನು ಈ ಬುರ್ಡೆ ಚಿನ್ನಯ್ಯಂದು, ಆಮೇಲೆ ಇನ್ನೊಂದೇನೋ ಸುಜಾತ ಅವ್ರದ್ದೆಲ್ಲ ಅದ್ರದ್ದು ತೀರ್ಪು ಬರುತ್ತೆ. ಅದೇನು ಲಿಸನ್ ನಾನು ಮತ್ತೆ ಇನ್ನೊಂದು ಪತ್ರವನ್ನ ಬರೆದಿದ್ದೀನಿ. ಏನಂದ್ರೆ ನಾನು ಕೇಳಿದ್ದು ಬುರ್ಡೆ ಚಿನ್ನಯ್ಯನ ವಿಷಯ ಅಲ್ಲ, ಅದು ನಿಮ್ಗೆ ತನಿಖೆಗಳು, ಅದು ಎವಿಡೆನ್ಸ್ ನಿಮ್ಗಳಿಗೆ ಬೇಕಾಗಿದೆ, ನಮ್ಗಲ್ಲ. ಅದು ಪರ್ಟಿಕ್ಯುಲರ್ ನಾನ್ ಕೇಳಿರೋದೇನಂದ್ರೆ ಆ 20 ವರ್ಷಗಳಲ್ಲಿ ಅಲ್ಲಿರೋ ಅಲ್ಲಿ ಹೆಣ್ಣು ಮಕ್ಕಳು ನಾಪತ್ತೆ ಆದ್ರಲ್ಲ, ಆ ಹೆಣ್ಣು ಮಕ್ಕಳು ನಾಪತ್ತೆ ಆಗಕ್ಕೆ ಕಾರಣ ಏನು, ಆ ಹೆಣ್ಣು ಮಕ್ಕಳು ಸತ್ತಿರೋದಕ್ಕೆ ಕಾರಣ ಏನು, ಯಾರು ಕೊಂದ್ರು, ಏನಾಯ್ತು, ಅದು ನಮಗೆ ಬೇಕಾಗಿರೋದು. ಅದಕ್ಕೆ ನಾನು ನಿಮಗೆ ಬರೆದಿದ್ದು, ಅದಕ್ಕೆ ನೀವು ಸಹ SIT ಅನ್ನ ರಚನೆ ಮಾಡಿ. ಐ ಡೋಂಟ್ ಥಿಂಕ್ ಸೊ ಅವ್ರು ಆ ನಿಟ್ಟಿನಲ್ಲಿ ಇನ್ನೂ ತನಿಖೆ ಮಾಡ್ತಾ ಇದ್ದಾರೆ. ಓನ್ಲಿ ಸ್ಟಿಕ್ಕಿಂಗ್ ಆನ್ ಟು ಬುರ್ಡೆ ಕೇಸ್. ಇಲ್ಲ ಅದರ ಆಚೆಗೆ ಅವ್ರು ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇಲ್ಲ ನಿಮ್ಗೆ? ಅದ್ರ ಮಾಹಿತಿ ಏನಾದ್ರು ತಮಗೇನಾದ್ರೂ ಲಭ್ಯ ಆಗಿದೆಯಾ? ಖಂಡಿತವಾಗ್ಲೂ ತನಿಖೆ ಮುಂದುವರಿಯುತ್ತೆ. SIT ನೇ ಕ್ಲೋಸ್ ಮಾಡ್ಬೇಕು ಅಂತ ಇದ್ದಾರೆ ಅಂತ ಕೇಳಲ್ಪಟ್ವಿ ಮೇಡಮ್. ಮಾಹಿತಿ ಮುಗಿದೋಯ್ತು, ಅಲ್ಲಿ ಯಾರ ಮೇಲೆ ಅಲಿಗೇಷನ್ ಇತ್ತು ಆ ಅಲಿಗೇಷನ್ಸ್ ಎಲ್ಲ ವೈಪ್ಡ್ ಔಟ್ ಆಗಿದೆ, ಹಿಂಗಾಗಿ SIT ನ ಕ್ಲೋಸ್ ಮಾಡ್ಬಿಡ್ತಾರೆ ಅಂತ. ಬಟ್ ಆಕ್ಚುಯಲ್ ರೀಸನ್ SIT ಫಾರ್ಮ್ ಆಗೋದಕ್ಕೆ ಮಹಿಳಾ ಆಯೋಗ ಕಾರಣ. ಬಿಕಾಸ್ ಮಹಿಳಾ ಆಯೋಗದಿಂದ ಒಂದು ಪತ್ರ ಹೋಗಿತ್ತು. ನಾಟ್ ಓನ್ಲಿ ಅಲ್ಲೇನ್ ಧರ್ಮಸ್ಥಳದ ಪಾತ್ರ ಇದೆಯಾ ಇಲ್ವಾ ಅಂತ ನೀವೇನು ಬರ್ದಿರ್ಲಿಲ್ಲ ಪತ್ರದಲ್ಲಿ. ನೀವು ಹೇಳಿದ್ದು ಕೇವಲ ಆ ಭಾಗದಲ್ಲಿ ನಾಪತ್ತೆಯಾದಂತ ಮಹಿಳೆಯರು, ಆ ಮಹಿಳೆಯರು ಎಷ್ಟು ಜನ, ಯಾಕಾದ್ರು ಅನ್ನೋದ್ರ ಬಗ್ಗೆ ತಾವು ಮಾಹಿತಿಯನ್ನ ಕೇಳಿ ಪತ್ರ. ಅದಕ್ಕೆ ಎಷ್ಟೋ ಜನ ಕೆಟ್ಟದಾಗ ನನ್ನ ಮೇಲೆ ಕಮೆಂಟು ಮಾಡಿದ್ರು. ಆಯ್ತಾ, ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.